ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಹಾಗೂ ಗ್ರಾಹಕರ ನಡುವೆ ನೇರ ಮಾರಾಟ ಸಂಪರ್ಕ ಕಲ್ಪಿಸಿಕೊಡುವುದು ಹೆಚ್ಚು ಲಾಭದಾಯಕವಾದುದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಒದಗಿಸಿಕೊಡುವ ಉದ್ದೇಶದಿಂದ ಇತ್ತೀಚೆಗೆ ಬ್ರಹ್ಮಾವರದಲ್ಲಿ ಕಾರ್ಯಾಗಾರವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟದ ಬಗೆಗಿನ ಕಾರ್ಯಾಗಾರದ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕುಲಪತಿಗಳು ಮತ್ತು ವಿಸ್ತರಣಾ ನಿರ್ದೇಶಕರ ಮಾರ್ಗದರ್ಶನದ ಮೇರೆಗೆ ಹಾಗೂ ಬೆಂಗಳೂರಿನಲ್ಲಿರ್ತಕ್ಕಂಥ ಕೃಷಿ ತಂತ್ರಜ್ಞಾನ ಅಳವಡಿಕಾ ಸಂಸ್ಥೆಯ ನಿರ್ದೇಶಕರ ಒಂದು ಗೈಡೆನ್ಸ್ ಮೇರೆಗೆ ನಾವು ಒಂದು ದಿವಸ ರೈತರ ಮತ್ತು ಗ್ರಾಹಕರ ನೇರ ಮಾರುಕಟ್ಟೆಯನ್ನು ಕಲ್ಪಿಸಬೇಕು. ಯಾಕಂದರೆ ಕೋವಿಡ್-19 ಸಂದರ್ಭದಲ್ಲಿ ಎಲ್ಲ ಲಾಕ್ಡೌನ್ ಇತ್ತು. ಆ ಒಂದು ಸಂದರ್ಭಕ್ಕೆ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಗ್ರಾಹಕರಿಗೂ ಕೂಡ ತುಂಬ ದುಬಾರಿ ರೇಟ್ನಲ್ಲಿ ತೆತ್ತು ತರಕಾರಿಗಳನ್ನು ಹಣ್ಣುಗಳನ್ನು ಪರ್ಚೇಸ್ ಮಾಡ್ತಾಯಿದ್ರು. ಈ ಒಂದು ಸಂದರ್ಭನ ಹೋಗಲಾಡಿಸಲು ನಮಗೆ ನಿರ್ದೇಶನ ಬಂದ ಮೇರೆಗೆ ನಾವು ಮಾಡಬೇಕಂತ ಅಂದ್ಕೊಂಡ್ವಿ. ಬಟ್ ಎಲ್ಲಿ ಮಾಡೋದು ಅಂತಕ್ಕಂಥ ಪ್ರಶ್ನೆ ಬಂದಾಗ ನಮಗೆ ಮೊದಲು ತೋಚಿದ್ದು ನಮ್ಮ ರೈತ ಕ್ಷೇತ್ರ ಪಾಠಶಾಲೆ ಕಲ್ಲಂಗಡಿ ಬೆಳೆನಲ್ಲಿ ನಾವು ಮಟ್ಟು ಗ್ರಾಮದಲ್ಲಿ ಮಾಡಿದ್ದೆವು. ಆ ಗ್ರಾಮದ ರೈತರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ರು ಮತ್ತು ಭಾಳ ಸ್ಪಂದನೆ ಇತ್ತು. ಆ ಒಂದು ವಿಶ್ವಾಸದ ಮೇರೆಗೆ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಇದನ್ನು ನಾವು ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಮುಂದಾದರು ಮತ್ತು ನಾವು ಹೇಳಿದಂಥ ಎಲ್ಲ ಗೈಡೆನ್ಸ್ ಪ್ರಕಾರ ಅವರು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಸರಿಸುಮಾರು 20 ಬಗೆಯ ತರಕಾರಿ, ಹಣ್ಣು ಮತ್ತು ಸೊಪ್ಪುಗಳನ್ನು ತಂದು ಆ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲವೂ ಕೂಡ ಅಲ್ಲಿ ಇಟ್ಕೊಂಡು ಭಾಳ ಸುಸಜ್ಜಿತವಾಗಿ ಅರೇಂಜ್ಮೆಂಟ್ ಮಾಡಿಕೊಂಡು ಮತ್ತು ಇಲ್ಲಿ ಏನು ಸಾಮಾಜಿಕ ಅಂತರ, ಸ್ಯಾನಿಟೈಸರ್ಸು ಇದನ್ನೆಲ್ಲ ಕಾಪಾಡಿಕೊಂಡು ನಾವೇನು ಅದು ಕೋವಿಡ್-19 ಏನು ಕಂಡೀಷನ್ಸ್ ಇದೆ ಅದನ್ನೆಲ್ಲ ಕೂಡ ನಿಭಾಯಿಸ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ನಿರ್ದೇಶನದ ಮೇಲೆಗೆ ಅವರು ಭಾಳ ಚಂದ ಮಾಡಿದ್ದಾರೆ. ಇದಲ್ಲದೆ ಇನ್ನು ಇದರಿಂದ ಏನು ಅನುಕೂಲ ಆಯ್ತಪ್ಪ ಅಂತಂದರೆ, ಒಂದನೇದಾಗಿ ಇವರಿಗೆ ಆಲ್ಮೋಸ್ಟ್ ಈ ಸಂದರ್ಭಕ್ಕೆ ಬಂದಾಗ ಬೆಳೆಗಳೆಲ್ಲ ಮುಗಿತಾ ಬಂದಿತ್ತು. ಆ ಸಂದರ್ಭಕ್ಕೆ ಇವರು ಕೆಲವು ಬೆಳೆಗಳಷ್ಟೇ ಇವ್ರ ಹತ್ರ ಇತ್ತು ಮತ್ತು ರೈತರು ಬೆಳೆದಂಥ ಏನು ತರಕಾರಿಗಳಿಗೆ ಒಳ್ಳೆ ಬೆಲೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಬೇರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ರೈತರನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ದೇವೆ. ಯಾಕಂದರೆ ನಮ್ಮ ಎಲ್ಲೆಲ್ಲಿ ಬೆಳೆಗಾರರಿದ್ದಾರೆ, ಯಾವ್ಯಾವ ಬೆಳೆ ಬೆಳೀತಾರೆ ಅಂತಕ್ಕಂಥದ್ದನ್ನ ಗುರುತಿಸ್ಕೊಂಡು ಅದು ಅವರ ಮಾಹಿತಿ ಮಾರ್ಗದರ್ಶನ ಕೊಟ್ಟ ಮೇರೆಗೆ ಅವರು ಹೋಗಿ ಅಲ್ಲಲ್ಲಿ ಕಲೆಕ್ಟ್ ಮಾಡಿಕೊಂಡು ಬಂದು ಇವರ ಒಂದು ನೇರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಈ ಮೊದಲು ಏನಿತ್ತು, ರೈತರಿಗೂ ಆ ಊರಿನ ಗ್ರಾಹಕರಿಗೆ ಕೇಳಿದಾಗ ಏನಾಗಿತ್ತು, ಏನು ಸಮಸ್ಯೆ ಆಗಿತ್ತು ಅಂತ ಕೇಳಿದಾಗ ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ತರಕಾರಿ ಮತ್ತು ಹಣ್ಣುಗಳ ಬೆಲೆ ಸರಿಸುಮಾರು ಈಗೇನು ಬೆಲೆ ಇದೆ ಇದರ 3 ಪಟ್ಟು ಇತ್ತು ಅಂತಕ್ಕಂಥದ್ದನ್ನ ಹೇಳಿದರು. ಹಾಗಾಗಿ ಈ ಬೆಲೆಯ ಒಂದು ಏನು ಹೆಚ್ಚಾದ ಬೆಲೆಯನ್ನು ಕೊಡಲಿಕ್ಕೂ ಕೂಡ ಅವ್ರಿಗೆ ಸಂಕಷ್ಟ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಗಿ ಮತ್ತು ಈ ಬೇರೆ ಕಡೆ ಬೆಳೆದಿರ್ತಕ್ಕಂಥ ರೈತರು ಮಾರುಕಟ್ಟೆ ಇಲ್ಲದೆ ಒದ್ದಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಂಡು ಇದನ್ನು ವ್ಯವಸ್ಥೆ ಮಾಡಿದ್ವಿ. ಇದರಿಂದಾಗಿ ಬೆಳೆದಂಥ ರೈತನಿಗೂ ತುಂಬ ಅನುಕೂಲ ಆಗಿದೆ. ಅದೇ ರೀತಿ ಗ್ರಾಹಕ ಏನು 3 ಪಟ್ಟು ಬೆಲೆಯನ್ನು ತೆತ್ತು ಅವನು ಉಪಯೋಗಿಸ್ತಿದ್ದ ಅದನ್ನು ಕೂಡ ಸರಿಯಾಯಿತು. ಹಾಗಾಗಿ ಈ ನೇರ ಮಾರುಕಟ್ಟೆಯಿಂದ ಖಂಡಿತವಾಗ್ಲೂ ತುಂಬ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತೇವೆ. ಗುಡಿಬಂಡೆಯ ತಟ್ಟಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ವೆಂಕಟಲಕ್ಷ್ಮಮ್ಮ ಅವರು ತಮ್ಮ 16 ಎಕರೆ ಜಮೀನಿನಲ್ಲಿ ವಿವಿಧ ಬೆಳೆಗಳ ಬೇಸಾಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಗಿ, ಜೋಳ, ಟೊಮ್ಯಾಟೊ, ಕಡಲೆಕಾಯಿ, ಮೆಣಸಿನಕಾಯಿಯಂತಹ ವಿವಿಧ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಹನಿ ನೀರಾವರಿ ಪದ್ಧತಿಯನ್ನು ಸಹ ಅಳವಡಿಸಿಕೊಂಡಿದ್ದಾರೆ. ಮಿಶ್ರ ಬೆಳೆಗಳನ್ನು ಬೆಳೆಯುವುದರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ಎನ್ನುತ್ತಾರೆ ವೆಂಕಟಲಕ್ಷ್ಮಮ್ಮನವರು. ಕೃಷಿ ಇಲಾಖೆಯ ಪ್ರಶಸ್ತಿಗೂ ಸಹ ಭಾಜನರಾಗಿದ್ದು ಇತರ ಕೃಷಿ ಆಸಕ್ತರಿಗೆ ಮಾದರಿ ಎನಿಸಿದ್ದಾರೆ. 16 ಎಕರೆ ಜಮೀನು ಐತೆ ನನಗೂ. ಅದು 10 ಎಕರೆ ನೀರಾವರಿಗೆ ಐತೆ. ಒಂದು 6 ಎಕರೆ ಮಳೆಗೆ ಬಿಟ್ಟಿದ್ದೀನಿ. ರಾಗಿ, ಕಳೆಕಾಯಿ, ಟಮಾಟ, ಮೆಣಸಿನ್ಕಾಯಿ, ಜೋಳ ಎಲ್ಲ ಬೆಳಿತೀನಿ.
ಟಮಾಟ 4 ಎಕರೆ ಬೆಳಿತೀನಿ. 5 ಬೋರ್ ಐತೆ. ಅದು 4 ಬೋರಾಗ ನೀರು ಬರಲ್ಲ, 1 ಬೋರಾಗನೇ ಬರುತ್ತದೆ ನೀರು. ಅದ್ರಾಗ ನಾವು ಟಮಾಟನೂ ಹಾಕಿದ್ದೀನಿ. ಅದ್ರಕ್ಕ ಡ್ರಿಪ್ನಿಂದ ನೀರು ಹೋಗ್ತಾ ಇದೆ. ತ್ಯಾಮು ಇಲ್ಲ ಅಂದರೆ ನಾವು ಟಾರ್ಪಲ್ ಹಾಕಿದ್ದೀನಿ. ಅದ್ರಾಗ ನಾವು ಟಮಾಟ ಮಾಡ್ತಾ ಇದ್ದೀನಿ. ಕಳೆದ ವರ್ಷದಿಂದ ನಾವು ಟಮಾಟ ಹಾಕಿದ್ದೀನಿ. ಅವಾಗ ಲಾಭ ನನಗೂ ಸಿಕ್ಕಿದೆಯೇ, ಅವನಿಂದ ನಾವು ಬಿಡಲ್ಲ, ನಾವು ಹಾಕ್ತಾ ಇದ್ದೀನಿ. ಟಮಾಟ ಲಾಭ ಸಿಗ್ತಾ ಇದೆ ನಾವು ಎಲ್ಲ ಯಾವಾಗ ಹಾಕಿದ್ರೆ ನನಗೆ ಲಾಭ ಸಿಗ್ತದೆ. ನಾವು ಜೋಳ ಹಾಕಿದ್ದೀವಿ, ತೊಗರೆಕಾಯಿ, ಅವರೆಕಾಯಿ ಎಲ್ಲ ಹಾಕಿದ್ದೀನಿ. ಮಧ್ಯ ಸಾಲದಾಗ ನಾವು ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿದರೆ ಲಾಭ ನನಗೂ ಸಿಕ್ಕುತ್ತದೆ. ಇದು ನೀರು ಚೆನ್ನಾಗಿದ್ದರೆ ದನಕಿ ಮಿನ್ನೂರು ಚೆನ್ನಾಗಿ ಹಾಕಿದ್ರೆ, ಹುಲ್ಲು ಕಳಸ ಮಾಡಿದ್ರೆ ಅದು ಎಲ್ಲ ಲಾಭ ಸಿಗ್ತದೆ. ಇವಾಗ ಜೋಳ ಹಾಕಿದ್ದೀನಿ, ಟಮಾಟ ಹಾಕಿದ್ದೀನಿ, ಇದು ಮೆಣಸಿನ್ಕಾಯಿ ಹಾಕಿದ್ದೀನಿ, ರಾಗಿ ಹಾಕಿದ್ದೀನಿ, ಇದು ಕಳೆಕಾಯಿ ಹಾಕಿದ್ದೀನಿ. ಒಂದು ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದನ್ನು ರೇಟ್ ಸಿಗ್ತದೆ. ಟಮಾಟನೋ ಇನ್ನೇನೋ ಜೋಳ ಮೆಣಸಿನ್ಕಾಯಿ ಒಂದು ಸಿಕ್ಕಲ್ಲ ಅಂದರೆ ಇನ್ನೊಂದು ಸಿಗ್ತದೆ. ಅದಕ್ಕೆ ಹಾಕಿದ್ದೀನಿ. ಅದ್ರಾಗ ಲಾಭ ಸಿಗ್ತದೆ ನಮ್ಗೆ. ಚೆನ್ನಾಗಿ ವ್ಯವಸಾಯ ಮಾಡಿದ್ರಕ ಕೃಷಿ ಇಲಾಖೆ ಅವರು ನನಗೆ ಪ್ರಸಕ್ತಿ ಕೊಟ್ಟವ್ರೆ. ಅದಕ್ಕೆ ನನಗೆ ಇನ್ನೂ ತುಂಬ ಖುಷಿ ಐತೆ ಕೆಲಸ ಮಾಡಕ್ಕೆ. ರೈತ ಬಾಂಧವರೇ, ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6ಕ್ಕೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮದಲ್ಲಿ ಕೃಷಿ ವಾರ್ತೆ ಹಾಗೂ ಕೃಷಿ ದರ್ಶನ ಮೂಡಿಬರುತ್ತದೆ. ಪ್ರತಿದಿನ ಮರುಪ್ರಸಾರ ಬೆಳಗ್ಗೆ 6 ಗಂಟೆಗೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಜಿಕೆವಿಕೆ ಕೃಷಿ ಮಹಾವಿದ್ಯಾಲಯ, ದೊಡ್ಡಬಳ್ಳಾಪುರದ ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು ಅರಣ್ಯ ಇಲಾಖೆಗಳು, ಹಾಡೋನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರ, ತೂಬಗೆರೆಯ ರೈತ ಸಂಪರ್ಕ ಕೇಂದ್ರ, ಬೆಂಗಳೂರು ಕೋರ್ಮಂಡಲ್ ಫರ್ಟಿಲೈಸರ್ ಲಿಮಿಟೆಡ್, ಮೆಳೆಕೋಟೆಯ ಗ್ರಾಮ ಪಂಚಾಯಿತಿ ಹಾಗೂ ಶ್ರೀ ಸಾಯಿ ಹೀಲಿಂಗ್ ಟ್ರಸ್ಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ಸ್ಪಂದನ ರೈತರಿಗೊಂದು ನಮನ ಎಂಬ ಕೃಷಿ ವಸ್ತು ಪ್ರದರ್ಶನ ಹಾಗೂ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಸ್ಟೂಡೆಂಟ್ ರೆಡಿ ಕಾರ್ಯಕ್ರಮದಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ಮಹಾವಿದ್ಯಾಲಯದ ಸಂಯೋಜಕರಾದ ಡಾ ಸಿದ್ದಯ್ಯ ಅವರು, ವಿದ್ಯಾರ್ಥಿಗಳು ಹಾಗೂ ರೈತ ಬಾಂಧವರ ನಡುವೆ ಕೃಷಿಯ ಪರಸ್ಪರ ಕಲಿಕೆಯು ಪೂರಕವಾದುದು ಎಂದರು. ಈ ಪ್ರೋಗ್ರಾಮ್ ನಾವು ಹಮ್ಮಿಕೊಳ್ಳಲು ಏನು ಕಾರಣ ಅಂದ್ರೆ, ಇಂಪಾರ್ಟೆಂಟ್ ಆಗಿ ಭಾರತದ ಕೃಷಿ ಅನುಸಂಧಾನ ಪರಿಷತ್ ಅಂತ ಇದೆ ಭಾರತದ ನವದೆಹಲಿಯಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಈ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ಆರಂಭಿಸಿರ್ತೇವೆ. ಯಾವ ತರ ತೊಂದರೆಗಳನ್ನ ಹೋಗ್ಲಾಡಿಸ್ಬೇಕಂತ ಹೇಳ್ಕೊಡ್ತಾರೆ. ಅವೆಲ್ಲ ನಿಮಗೆ ತಿಳಿಸ್ಕೊಡಲು ಒಂದು ಕ್ರಾಪ್ ಮ್ಯೂಸಿಯಂ ಅಂತಾನೆ ಮಾಡಿದ್ದಾರೆ, ಕ್ರಾಪ್ ಕ್ಯಾಫ್ಟೀರಿಯಾ ಅಂತಾನೆ ಮಾಡಿದ್ದಾರೆ. ಅವ್ರು ಹೆಂಗ್ ಬೆಳಿಬೇಕು, ಯಾವ ತರ ಬೆಳಿಬೇಕು, ತಾವು ಕಲಿತೆಲ್ಲ ನಿಮ್ಗೆ ತಿಳಿಸೋದು. ಮತ್ತು ಈ ಊರಿನಲ್ಲಿ ಆಕ್ಚುಲಿ ಏನು ಸಮಸ್ಯೆಗಳದಾವೆ ಆ ಸಮಸ್ಯೆಗಳನ್ನು ತಿಳ್ಕೊಳ್ಳೋದು ನಾವು ರೈತರ ಜೊತೆ ಒಬ್ಬೊಬ್ಬರನ್ನ ಅಟ್ಯಾಚ್ ಆಗಿ ಒಂದು 5 ಫ್ಯಾಮಿಲಿಗೆ ಸ್ಟೂಡೆಂಟ್ ಅಟ್ಯಾಚ್ ಮಾಡಿ ನಾವು ಈ ಹಳ್ಳಿಗಳಲ್ಲಿ ಇರಲು ಬಿಡ್ತೇವೆ. ಇದರ ಜೊತೆಗೆ ಈ ದಿನದ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಸ್ತು ಪ್ರದರ್ಶನಗಳ ಆಕರ್ಷಣೆಗಳು ಉಂಟು. ಅದು ಯಾವುದಂದ್ರೆ ವಿಸ್ತೀರ್ಣ ಶಿಕ್ಷಣ ಚಟುವಟಿಕೆಗಳು, ನಮ್ಮ ಕೃಷಿ ವಿಶ್ವವಿದ್ಯಾಲಯವಾಗಲಿ ಭಾರತ ಸರ್ಕಾರದ ಏನೇ ಟೆಕ್ನಾಲಜಿ ನಿಮಗೆ ಮುಟ್ಟಬೇಕು, ಯಾವ ತರ ಮುಟ್ಟಬೇಕು, ಯಾವ ಟೆಕ್ನಾಲಜಿಯಿಂದ ಏನು ನಿಮಗೆ ಅನುಕೂಲ ಆಗ್ತವೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅನುಕೂಲ ಆಗ್ತವಂತ ಇವರು ವಿಸ್ತರಣೆ ಚಟುವಟಿಕೆಗಳನ್ನು ಅವರು ತಮ್ಮ ನೇರ ಮನೆಗೆ ನಿಮ್ಮ ಬಾಗಿಲಿಗೆ ತಲುಪಿಸುತ್ತಾರೆ. ಕಾರ್ಯಕ್ರಮ ಸಂಯೋಜಕರಾದ ಡಾ ಸಿ ನಾರಾಯಣಸ್ವಾಮಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಮಹತ್ವದ ಕುರಿತು ವಿವರಿಸಿದರು. ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ವ್ಯವಹಾರ ಮತ್ತು ಬಿಟೆಕ್ ಇಂಜಿನಿಯರಿಂಗ್, ಈ 3 ವರ್ಷಗಳ ಕಾಲ 3 ಪದವಿ ವಿದ್ಯಾರ್ಥಿಗಳು
ಈ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ 3 ತಿಂಗಳ ಕಾಲ ಇಲ್ಲಿ ವಾಸ್ತವ್ಯ ಹೂಡಿದ್ರು. ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ 3 ವರ್ಷಗಳ ಕಾಲ ಅವರು 4 ಗೋಡೆಗಳ ಮಧ್ಯೆ ಕೃಷಿಗೆ ಸಂಬಂಧಿಸಿದಂತ ಪಾಠಗಳನ್ನ ಮಾತ್ರ ಕಲಿತಿದ್ರು. ಆದ್ರೆ ಪ್ರಾಯೋಗಿಕವಾಗಿ ಅವರು 3 ವರ್ಷಕ್ಕೆ ಕಲಿತಂತಹ ವಿದ್ಯೆಯನ್ನ ಪ್ರಾಯೋಗಿಕವಾಗಿ ನೋಡಿ ಕಲಿಯುವಂತಹ ಕಾರ್ಯಕ್ರಮವೇ ಗ್ರಾಮೀಣ ಕೃಷಿ ಕಾರ್ಯಾನುಭವ. ಇದರ ಮೂಲ ತತ್ವ ಏನಪ್ಪಾ ಅಂದ್ರೆ ನೋಡಿ ತಿಳಿ ಮಾಡಿ ಕಲಿ. ಇದೊಂದು ತತ್ವದ ಆಧಾರದ ಮೇಲೆ ಈ ಕಾರ್ಯಕ್ರಮ ಆಯೋಜಿಸಿ ಏನಪ್ಪಾ ನೋಡಿ ಕಲಿದಂತಹ ಈ ಗ್ರಾಮದಲ್ಲಿ ನೋಡಿ ಕಲಿತಕ್ಕಂತ ಏನಿದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು, ಸವಾಲುಗಳು, ಸಮಸ್ಯೆಗಳು, ಸವಲತ್ತುಗಳು ಏನೇನಿದೆ ಅಂತ ಅದನ್ನ ನೋಡಿ ಕಲಿಬೇಕು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ತೊಡಗಿಸಿಕೊಳ್ಳುವಿಕೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿದವರು ಚನ್ನಾಪುರದ ಸಿಆರ್ ನಾರಾಯಣಪ್ಪ ಅವರು. ಒಂದು ಮಾತ್ರ ಜ್ಞಾಪಕ ಇಟ್ಕೋಬೇಕು ನೀವು ಯಾವಾಗಲೂ ಕೂಡ. ಮಣ್ಣು ನಿಮಗೆ ಬೇಕಾದ್ದನ್ನ ಕೊಡುತ್ತೆ, ಮಣ್ಣು ನಿಮಗೆ ಬೇಕಾದ ಸಂಪತ್ತನ್ನು ಕೊಡುತ್ತೆ, ಮಣ್ಣು ನಿಮ್ಮ ಜೊತೆಗಿದ್ದು ನೀವು ಚೆನ್ನಾಗಿ ಬದುಕುವ ಪರಿಸರ ಸೃಷ್ಟಿ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಊರು ಪರಿಸರದ ಬೆಟ್ಟಗಳ ಸಾಲಿನ ಮಧ್ಯದಲ್ಲಿದೆ. ಒಂದ್ ಕಡೆ ನಂದಿದುರ್ಗ, ಇನ್ನೊಂದು ಕಡೆ ಚನ್ನರಾಯದುರ್ಗ, ಈ ದುರ್ಗಗಳ ಸಾಲಿನಲ್ಲಿ ಈ ಊರಿದೆ. ಆದ್ರಿಂದ ಇನ್ನು ಮುಂದೆ ಈ ಊರು ಚೆನ್ನಾಗಿ ಬೆಳೆಯಲಿ ಅಂತ ಆಶಿಸ್ತೀನಿ. ಕೃಷಿ ಕಲಿಕೆಗೆ ಪೂರಕವಾದ ಈ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳ ಹಾಗೂ ರೈತ ಬಾಂಧವರ ಹರ್ಷಭರಿತ ಮಾತುಗಳಿವು. ಈ ಕೃಷಿ ವಿಶ್ವವಿದ್ಯಾಲಯದಿಂದ ಬೆಂಗಳೂರಿಂದ ಮಕ್ಕಳು ಬಂದಿದ್ದಾರೆ, ಅಂದರೆ ಜಿಕೆವಿಕೆಯಿಂದ. ಅವರು ಬಂದು ಇಲ್ಲಿ ಏನೋ ಕೆಲವು ನಮಗೆಲ್ಲನೂ ತರಬೇತಿ ಕೊಡಬೇಕು ಅಂತ ಬಂದರು. ಅದ್ರ ಜೊತೆಗೆ ತರಬೇತಿ ಕೊಟ್ಟು ಆಮೇಲೆ ನಮ್ಮಿಂದನೂ ಕೆಲವು ಕಲಿಯಬೇಕಾಗಿದ್ದೆಲ್ಲ ಕಲಿತಿದ್ದಾರೆ. ನಮ್ಮಲ್ಲಿ ಬಂದು ನಾನು ಇಲ್ಲೊಂದು 12-15 ಕುಂಟೆ ಅಷ್ಟು ಜಮೀನು ಅವ್ರಿಗೆ ಬಿಟ್ಟಿದ್ದೆ. ನಾವೇನಾದರೂ ಬೆಳೆ ಇಟ್ಕೊಂಡು ಇದು ಮಾಡ್ಬೋದಪ್ಪ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಅನೇಕ ಬೆಳೆಗಳನ್ನ ಇಟ್ಟಿದ್ದಾರೆ. ನೆಲಗಡಲೆ, ಹುರುಳಿ, 2 ಥರ ಭತ್ತ, ತೊಗರಿ, 2 ಥರ ತೊಗರಿ, 3 ಥರ ಮುಸುಕಿನ ಜೋಳ, 4 ಥರ ರಾಗಿ, ಸೋಯಾಬೀನು, ಮೇವು ಬೆಳೆಗಾಗಿ ಅಳಸಂದಿ ಮತ್ತು ಬಳಸೋದಕ್ಕೆ ಅಳಸಂದಿ, ಇವುಗಳೆಲ್ಲ ಇನ್ನೂ ಅನೇಕ ಬರುಗು, ಆಮೇಲೆ ನವಣೆ, ಇವುಗಳೆಲ್ಲ ಇಲ್ಲಿ ಇನ್ನೂ ಅನೇಕ ಮಾಡಿದ್ದಾರೆ. ಊರಿನ ಮಕ್ಕಳು ಥರ ಇಲ್ಲಿ ಭಾವಿಸ್ಕೊಂಡು ಭಾರಿ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಅವರು ಸ್ವಲ್ಪ ನಮ್ಮಿಂದ ಕಲಿಬೇಕಾಗಿದ್ದು ಅವರು ಕಲ್ತಿದ್ದಾರೆ, ಅವರಿಂದ ನಾವು ಸ್ವಲ್ಪ ಕಲ್ತಿದ್ದೀವಿ ಸರ್. ನಾವು ಇವತ್ತು ಕೃಷಿ ಸ್ಪಂದನ ಅಂತ ಎಕ್ಸಿಬಿಷನ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಕಾಲೇಜಿಂದ ಗೆಸ್ಟು ಮತ್ತು ಹೊರಗಡೆಯಿಂದ ಗೆಸ್ಟನ್ನು ಕರೆಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿ ಮತ್ತು ಒಂದಿಷ್ಟು ಬೆಳೆ ಇಕ್ಕಿ ಎಕ್ಸಿಬಿಷನ್ ಥರ ಮಾಡಿ ಇಡೀ ಊರವರೆಲ್ಲ ಬಂದು ನೋಡಿದ್ದಾರೆ. ಮತ್ತು ನಾವು ಜಾಸ್ತಿ ಸಾವಯವವಾಗಿ ಬೆಳೆಯೋಕ್ಕೆ ಅವ್ರಿಗೆ ಸ್ವಲ್ಪ ಒತ್ತು ಕೊಟ್ಟಿದ್ದೀವಿ. ಯಾಕಂದರೆ ಜಾಸ್ತಿ ಇವಾಗ ಮಣ್ಣಿಗೆ ರಾಸಾಯನಿಕ ಬೆರೆಸೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ನಾವು ಜಾಸ್ತಿಯಾಗಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ತಮ್ಮ ಬೆಳೆಗಳನ್ನ ಬೆಳೀರಿ ಅಂತ ಹೇಳ್ತಿದ್ವಿ. ಮತ್ತು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಮಾಡಿದ್ದೀವಿ. ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವಕ್ಕೆ ಚನ್ನಾಪುರಕ್ಕೆ 3 ತಿಂಗಳು ಟ್ರೈನಿಂಗ್ ಅಂತ ಬಂದಿದ್ದೀವಿ. ಈ ಟ್ರೈನಿಂಗ್ ಏನಕ್ಕಪ್ಪ ಅಂದರೆ 3 ವರ್ಷ ಏನು ನಾವು ಪಠ್ಯಪುಸ್ತಕದಲ್ಲಿ ಕಲ್ತಿದ್ವೋ ಅದನ್ನ ನಾವು ಪ್ರಾಯೋಗಿಕವಾಗಿ ಕಲಿಯಕ್ಕೆ ಬರಬೇಕು. ಈ ಕೃಷಿ ಅನ್ನೋದು ನಿನ್ನೆ ಮೊನ್ನೆ ಶುರು ಆದದ್ದಲ್ಲ. ಅದನ್ನ ಕೇವಲ 3 ವರ್ಷದಲ್ಲಿ ಪಠ್ಯಪುಸ್ತಕದಲ್ಲಿ ಓದಿ ತಿಳ್ಕೊಂತೀವಿ ಅಂದ್ರೆ ಅದು ಆಗೋದಿಲ್ಲ. ಆದ್ರಿಂದ ನಾವು ಈ ಪ್ರಾಯೋಗಿಕವಾಗಿ ಕಲಿಯೋಕ್ಕೋಸ್ಕರನೇ ನಮಗೆ 3 ತಿಂಗಳು ಏನೋ ಈ ಚನ್ನಾಪುರಕ್ಕೆ ಟ್ರೈನಿಂಗ್ ಹಾಕಿದ್ರು. ನಮಗೆ ಇಲ್ಲಿ ಅವ್ರು ಕೊಟ್ಟಿದ್ದಂಥ ಸವಾಲ್ಗಳು ಏನಂತಂದ್ರೆ ಇಲ್ಲಿ ಲೋಕಲ್ ಆಗಿ ಏನು ಕ್ರಾಪ್ ಬೆಳೀತಾರೋ ಅದನ್ನ ಬೆಳೆದು ಅವ್ರಿಗಿಂತ ಹೇಗೆ ಉತ್ತಮ ರೀತಿಯಲ್ಲಿ ಬೆಳಿಬಹುದು, ಹಾಗೂ ಇವ್ರು ಏನ್ ತಪ್ಪು ಮಾಡ್ತಾರೋ ಅದನ್ನ ಹೇಗೆ ತಿದ್ದುಪಡಿಸಬಹುದು, ಕಾಲೇಜಿನವರು ಯಾವ ರೀತಿ ಹೊಸ ತಂತ್ರಜ್ಞಾನನ ಕಂಡುಹಿಡಿದಿದ್ದಾರೋ ಅದನ್ನ ಈ ಹೊಲದಲ್ಲಿ ಹೇಗೆ ಅಳವಡಿಸೋದು ಅನ್ನೋದನ್ನ ನಾವು ತೋರಿಸಬೇಕಾಗಿರುತ್ತೆ. ಈ ಬೆಳೆ ಸಂಗ್ರಹಾಲಯದಲ್ಲಿ ನಮಗೆ ಕಾಲೇಜಿಂದ ಬರುವಂತ ವಿವಿಧ ತಳಿಗಳನ್ನ ಕೊಟ್ಟಿದ್ರು. ಒಂದು ತಳಿಯಿಂದ ಇನ್ನೊಂದು ತಳಿ ಹೇಗೆ ಉತ್ತಮ, ಅದಕ್ಕೆ ಯಾವ ರೀತಿ ಅಂತರ ಆಗಿರ್ಬೋದು, ಅದು ಎಷ್ಟು kg ಸೀಡ್ಸ್ ಹಾಕಬೇಕಾಗಿರ್ಬೋದು, ಅದಾದ್ಮೇಲೆ ಯಾವ ಸಮಯದಲ್ಲಿ ಹಾಕಬೇಕು, ಒಂದೊಂದು ಕ್ರಾಪ್ಗೂ ಒಂದೊಂದು ಸಮಯ ಇರುತ್ತೆ. ಎಲ್ಲ ಕ್ರಾಪ್ನು ಎಲ್ಲ ಸಮಯದಲ್ಲಿ ಬೆಳಿಬಾರ್ದು. ಹಾಗೇನೆ ಯಾವ ಕ್ರಾಪ್ ಯಾವಾಗ ಹಾಕಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಅದನ್ನ ನಾವು ರೈತರಿಗೆ ಕೊಡಬೇಕಾಗಿರುತ್ತೆ. ಹುಲ್ಲು ಮೇವಿನ ಬೆಳೆಗಳು, ಏರೋಬಿಕ್ ರೈಸ್ ಪದ್ಧತಿ, ಶೂನ್ಯ ಶಕ್ತಿ ಶಿಥಿಲೀಕರಣ ಕೊಠಡಿ, ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ತಾಕುಗಳು, ಹೀಗೆ ವಸ್ತು ಪ್ರದರ್ಶನವು ಮಾಹಿತಿಪೂರ್ಣವೂ ಆಕರ್ಷಣೀಯವೂ ಆಗಿತ್ತು. ಹೀಗೆ
ಕೃಷಿ ಸ್ಪಂದನ, ರೈತರಿಗೊಂದು ನಮನ ವಿಚಾರಗೋಷ್ಠಿ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಯಶಸ್ವಿಯಾಯಿತು. ಸಾಕಷ್ಟು ರೈತ ಬಾಂಧವರು, ಕೃಷಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಸ್ತು ಪ್ರದರ್ಶನದ ಲಾಭ ಪಡೆದುಕೊಂಡರು. ದಿನನಿತ್ಯದ ಆಹಾರಕ್ಕೆ ಮೆರುಗು ಕೊಡುವುದೆಂದರೆ ತರಕಾರಿಗಳು. ಆ ತರಕಾರಿಗಳನ್ನು ನಾವು ಮನೆಯಲ್ಲೇ ಬೆಳೆದು ಸವಿದರೆ ಮತ್ತಷ್ಟು ಸೊಗಸೆನ್ನಿಸುತ್ತದೆ. ಮನೆಯಲ್ಲಿ ಲಭ್ಯವಿರುವ ಖಾಲಿ ಸ್ಥಳಾವಕಾಶದಲ್ಲಿಯೇ, ಅಂದರೆ ಮನೆಯ ಅಂಗಳ, ತಾರಸಿಯಂತಹ ಜಾಗಗಳಲ್ಲಿ ತರಕಾರಿಗಳನ್ನು ಬೆಳೆಸಬಹುದಾಗಿದ್ದು, ವಾತಾವರಣಕ್ಕೆ ತಕ್ಕಂತೆ ತರಕಾರಿಗಳ ಆಯ್ಕೆ, ಪರದೆ ಮನೆಯ ನಿರ್ಮಿಸುವಿಕೆ, ಸ್ಟ್ಯಾಂಡ್ಗಳ ಬಳಕೆ ಇಂತಹ ವಿವಿಧ ಪೂರ್ವ ತಯಾರಿಯನ್ನು ಮನೆಯಲ್ಲಿ ತರಕಾರಿ ಕೃಷಿಯನ್ನು ಆರಂಭಿಸುವ ಮುನ್ನ ಮಾಡಿಕೊಂಡಿರಬೇಕು. ಕಾಯಿ ನಾರಿನ ಹುಡಿಯ ಟ್ರೇಗಳಲ್ಲಿ ಗಿಡಗಳ ತಯಾರಿ, ಜೀವಾಣುಗಳ ಸೇರಿಸುವಿಕೆ, ಚೀಲೆಗಳಲ್ಲಿ ಗಿಡಗಳ ಬೆಳೆಸುವಿಕೆ, ಗಿಡದ ಬೆಳವಣಿಗೆಗೆ ಮಾರಕವಾಗದಂತೆ ಹಗುರತೆಯ ಕಾಪಾಡುವಿಕೆ ಇವೇ ಮೊದಲಾದ ಕ್ರಮಗಳ ಅನುಸರಿಸುವಿಕೆಯು ಮನೆಯಲ್ಲಿ ತರಕಾರಿ ಕೃಷಿ ಕೈಗೊಳ್ಳಲು ಅತ್ಯಗತ್ಯ ಎನ್ನುತ್ತಾರೆ ತಜ್ಞರು. ಮುಖ್ಯವಾಗಿ ತರಕಾರಿಯನ್ನು ನಾವು ಮಾರುಕಟ್ಟೆಯಿಂದ ತಂದಾಗ ಅದು ಹೆಚ್ಚಿನ ಒಂದು ವಿಷಪೂರಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಚ್ಚಿನದಾಗಿ ರಾಸಾಯನಿಕಗಳಾದಂಥ ಈ ಕೀಟನಾಶಕಗಳಾಗಿರ್ಬೋದು ಅಥವಾ ಶಿಲೀಂಧ್ರನಾಶಕಗಳನ್ನು ಯಥೇಚ್ಛವಾಗಿ ನಾವು ತರಕಾರಿಯಲ್ಲಿ ಬಳಸೋದನ್ನು ಇದ್ದೇವೆ. ಈಗ ಅದನ್ನೇ ಆ ತರಕಾರಿಯನ್ನು ನಾವು ಮನೆ ಮಟ್ಟಿಗೆ ಆಗುವಷ್ಟೊಂದು ತರಕಾರಿಯನ್ನು ಬೆಳ್ಕೊಂಡಿದ್ದೆ ಆದರೆ ನಾವು ಪೂರ್ಣ ಪ್ರಮಾಣವಾದಂಥ ಶುದ್ಧ ತರಕಾರಿಯನ್ನು ತಿನ್ನಲಿಕ್ಕೆ ಭಾಳ ಅನುಕೂಲವಾಗ್ತದೆ. ಈಗ ಆರೋಗ್ಯಕರವಾದಂಥ ಒಂದು ತರಕಾರಿ ಬೇಕು ಅಂತ ಅಂದರೆ ಈಗ ನಮಗೆ ಇರುವಂಥ ಉತ್ತರ ಇದೊಂದೇ, ನಮ್ಮ ಮನೆಯಲ್ಲೇ ನಾವು ತರಕಾರಿ ಕೃಷಿಯನ್ನು ಮಾಡಿಕೊಳ್ಳೋದು ಭಾಳ ಮುಖ್ಯವಾಗ್ತದೆ. ಮತ್ತು ಈ ಒಂದು ತರಕಾರಿ ಕೃಷಿಯನ್ನು ನಾವು ನೋಡೋದಾದರೆ ವಾತಾವರಣಕ್ಕೆ ಸೂಕ್ತವಾದಂಥ ತರಕಾರಿಗಳನ್ನ ನಾವು ಆರಿಸ್ಕೊಳ್ಳೋದು ಒಳ್ಳೆಯದು. ಈ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ತರಕಾರಿ ಕೃಷಿ ಮಾಡಿದಾಗ ಸಮಸ್ಯೆಗಳು ಕಡಿಮೆ ಆಗ್ತದೆ. ಮುಖ್ಯವಾಗಿ ನಾವು ತರಕಾರಿ ಕೃಷಿ ಮಾಡುವಾಗ, ಟೆರೆಸ್ ಮೇಲೆ ಮಾಡುವಾಗ ಈ ಪರದೆ ಮನೆಯನ್ನು ಬಳಸುವಂಥದ್ದು ಭಾಳ ಒಳ್ಳೆಯದು. ಈ ಪರದೆ ಮನೆ ಅಂತ ಏನಂತಂದರೆ ಇದರ ವಿಶಿಷ್ಟತೆ ಏನು ಅಂತಂದರೆ ಇದರಲ್ಲಿ ಕೀಟಗಳ ಹಾವಳಿ ಕಡಿಮೆ ಅಂತ ಹೇಳ್ಬೋದು. ಯಾವ ರೀತಿ ನಾವು ಒಂದು ಸೊಳ್ಳೆ ಪರದೆ ಒಳಗೆ ನಾವು ಮಲ್ಕೊಂಡಾಗ ಸೊಳ್ಳೆಗಳ ಹಾವಳಿ ಕಡಿಮೆ ಇರುತ್ತೋ ಅದೇ ರೀತಿ ಈ ಪರದೆ ಮನೆಯಲ್ಲಿ ನಾವು ಗಿಡಗಳನ್ನ ಬೆಳೆಸಿದಾಗ ಹೊರಗಡೆಯಿಂದ ಬರುವಂಥ ಕೀಟಗಳ ಒಂದು ಪ್ರಮಾಣ ಕಡಿಮೆ ಇರುತ್ತೆ. ಮುಖ್ಯವಾಗಿ ಈ ಎಲೆ ತಿನ್ನುವಂಥ ಹುಳ ಇರ್ಬೋದು, ಕಾಯಿ ಕೊರಕ ಇರ್ಬೋದು, ಅಂಥ ಹುಳಗಳ ಪ್ರಮಾಣ ಈ ಪರದೆ ಮನೆಯೊಳಗೆ ನಾವು ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ಬಳಸಲಿಕ್ಕೆ ಆಗ್ತದೆ. ಹಾಗೆಯೇ ಇನ್ನೊಂದು ಅನುಕೂಲತೆ ಏನಂತ ಅಂದರೆ ಇದರಲ್ಲಿ ನಿರ್ದಿಷ್ಟ ಪ್ರಮಾಣವಾದ ಬಿಸಿಲು ನಮಗೆ ಗಿಡಕ್ಕೆ ಸಿಗುವಂಥದ್ದು ಆಗ್ತದೆ. ಈಗ ಉದಾಹರಣೆಗೆ ನೆರಳು ಮನೆಗಳಲ್ಲಿ ಈ ಪ್ರಮಾಣ ಏನಾಗುತ್ತೆ ಅಂದರೆ 35% 50% ಇರ್ತದೆ. ಆ ರೀತಿ ಆದಾಗ ಅದರಲ್ಲಿ ಹೂವು ಕಚ್ಚುವಂಥದ್ದು ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಲೇ ಹೇಳ್ಬೋದು. ಈ ಪರದೆ ಮನೆಯನ್ನು ಒಂದು ನಿರ್ದಿಷ್ಟವಾಗಿ ನಾವು ಮಾಡ್ಕೊಳ್ಳೋದಾದರೆ ಒಂದು ಚದರ ಮೀಟರ್ಗೆ ಸಾಧಾರಣ 450 - 500 ರೂಪಾಯಿ ಅಷ್ಟು ಖರ್ಚು ಬೀಳ್ತದೆ. ಇದು 40 ಮೆಶ್ ಇನ್ಸೆಕ್ಟ್ ನೆಟ್ ಅನ್ನೋ ಒಂದು ಮಾರ್ಕೆಟಲ್ಲಿ ಸಿಗ್ತದೆ, ಅದನ್ನು ಬಳಸಿದರೆ ಒಳ್ಳೆಯದು. ಇದನ್ನು ಒಂದು ಸಲ ನಾವು ಹಾಕಿದ್ದೇ ಆದಲ್ಲಿ ಅಥವಾ ಇನ್ಸ್ಟಾಲ್ ಮಾಡಿದ್ದೇ ಆದಲ್ಲಿ 4 - 5 ವರ್ಷದ ತನಕ ಇದನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿ ಪರದೆ ಮನೆಯ ಜೊತೆಗೆ ನಾವು ಮುಂದಿನ ಈ ಒಂದು ಟೆರೆಸ್ ಮೇಲೆ ತರಕಾರಿ ಕೃಷಿ ಮಾಡುವುದಾದರೆ ಈ ಸ್ಟ್ಯಾಂಡ್ಗಳ ಬಳಕೆ ಭಾಳ ಒಳ್ಳೆಯದು. ಯಾಕಂದರೆ ಈ ಸ್ಟ್ಯಾಂಡನ್ನು ಬಳಸೋದ್ರಿಂದ ಒಂದೇನಾಗ್ತದೆ ಅಂತ ಅಂದರೆ ಈ ಸಿಮೆಂಟು ಅಥವಾ ಟೆರೆಸ್ ಕಾದಾಗ ಅದಕ್ಕೆ ಗಿಡಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಅದಕ್ಕಾಗಿ ಸ್ವಲ್ಪ ಎತ್ತರದಲ್ಲಿ ಈ ಸ್ಟ್ಯಾಂಡ್ನಲ್ಲಿ ಇಡುವಂಥದ್ದು ಒಳ್ಳೆಯದು. ಮತ್ತೊಂದು ಅನುಕೂಲತೆ ಏನು ಅಂತಂದರೆ ನಾವು ವರ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದಾಗ ಹೆಚ್ಚಿನ ಗಿಡಗಳನ್ನ ಇಡುವಂಥದ್ದು. ಈ ರೀತಿಯಾಗಿ ಸ್ಟ್ಯಾಂಡನ್ನು ಬಳಸಿ ಪರದೆ ಮನೆ ಮಾಡಿ ನಾವು ಟೆರೆಸ್ ಮೇಲೆ ತರಕಾರಿ ಮಾಡಲಿಕ್ಕೆ ಭಾಳ ಅನುಕೂಲತೆ ಇರ್ತದೆ. ನೀರಿನ ಹನಿಸುವಿಕೆ, ಗೊಬ್ಬರಗಳ ಒದಗಿಸುವಿಕೆ, ರಾಸಾಯನಿಕ ಮುಕ್ತವಾಗಿ ಪೋಷಕಾಂಶಗಳ ನಿರ್ವಹಣೆ,
ಸೂಕ್ಷ್ಮ ಜೀವಿಗಳ ಪೂರೈಸುವಿಕೆ ಹಾಗೂ ಕೀಟ ರೋಗ ಬಾಧೆಯ ನಿರ್ವಹಣೆಗಾಗಿ ಸಮರ್ಪಕ ಕ್ರಮಗಳ ಕೈಗೊಳ್ಳುವಿಕೆ. ಈ ಎಲ್ಲ ಕ್ರಮಗಳನ್ನು ಜಮೀನುಗಳಲ್ಲಷ್ಟೇ ಅಲ್ಲ, ಮನೆಯಲ್ಲಿಯೂ ತರಕಾರಿ ಗಿಡಗಳನ್ನು ಬೆಳೆಸುವಾಗ ಕೂಡ ಅನುಸರಿಸಲೇಬೇಕು ಎನ್ನುವುದು ತಜ್ಞರ ಮಾತು. ಈ ಒಂದು ಇನ್ಸ್ಟಾಲೇಷನ್ ಎಲ್ಲ ಆದ ನಂತರ ಬೆಳೆಸುವುದು ಹೇಗೆ ಅಥವಾ ಅದರ ನಿರ್ವಹಣೆ, ತರಕಾರಿ ಗಿಡಗಳ ನಿರ್ವಹಣೆ ಹೇಗೆ ಅನ್ನೋದು ನೋಡ್ತಾ ಹೋದರೆ, ನಾವು ಮುಖ್ಯವಾಗಿ ಬೀಜಗಳನ್ನು ಆಯ್ಕೆ ಮಾಡಿ ಉತ್ತಮವಾದಂಥ ಬೀಜಗಳನ್ನ ಆರಿಸಿ, ತರಕಾರಿ ಗಿಡಗಳನ್ನ ಆರಿಸ್ಬಿಟ್ಟು ಆ ನಂತರ ಸಸಿ ಮಡಿ ತಯಾರಿ ಮಾಡಿಕೊಂಡು ನಾವು ಸಸಿ ಮಡಿಗಳನ್ನ ಏನು ಪ್ರೋಟ್ರೇಗಳನ್ನ ಬಳಸಿಬಿಟ್ಟು ಆ ಪ್ರೋಟ್ರೇಗಳಲ್ಲಿ ನಾವು ಕಾಯಿ ನಾರಿನ ಹುಡಿಯನ್ನು ಬಳಸಿಬಿಟ್ಟು, ಈ ಕಾಯಿ ನಾರಿನ ಹುಡಿಯಲ್ಲಿ ಏನಾಗುತ್ತೆ ಅಂದರೆ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದ ನೀರನ್ನು ಹಿಡ್ಕೊಳ್ಳುವಂಥ ಶಕ್ತಿ ಈ ಕಾಯಿನಾರಿನಲ್ಲಿರುತ್ತದೆ. ಹಾಗಾಗಿ ಹೆಚ್ಚಾದಂಥ ನೀರು ಇದರಿಂದ ಬಿಡ್ಕೊಡೋದ್ರಿಂದ ಈ ಬುಡಕೊಳೆ ರೋಗ ಬರುವಂಥದ್ದು ಅಂಥದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ತಡೆಯುವಂಥ ಶಕ್ತಿ ಹೆಚ್ಚಿರ್ತದೆ. ನಾವು 3 ಭಾಗ ಕಾಯಿನಾರು, 1 ಭಾಗ ಹಟ್ಟಿ ಗೊಬ್ಬರ ಅಥವಾ ಒಳ್ಳೆ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಅಥವಾ ಎರೆವೆ ಗೊಬ್ಬರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಹಾಗೆ ಮಣ್ಣು, ಒಳ್ಳೆ ಕೆಂಪು ಮಣ್ಣನ್ನು ನಾವು, ಮರಳು ಮಿಶ್ರಿತವಾದಂಥ ಕೆಂಪು ಮಣ್ಣನ್ನು ನಾವು ಆ ಚೀಲಗಳಿಗೆ ಪೂರ್ಣ ಪ್ರಮಾಣದಲ್ಲಿ, ಸಾಧಾರಣ ಮೊದಲಿಗೆ ನಾವು ಮುಕ್ಕಾಲಷ್ಟು ತುಂಬ್ತೇವೆ, ಈ ಚೀಲದ ಮುಕ್ಕಾಲು ಭಾಗವನ್ನು ತುಂಬ್ತೇವೆ. ಈ ರೀತಿ ಪ್ರೋಟ್ರೇಯಲ್ಲಿ ತಯಾರಾದಂಥ ಗಿಡವನ್ನು ನಾವು ಆನಂತರ ಈ ಒಂದು ಗ್ರೋ ಬ್ಯಾಗಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೇವೆ. ಈ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಅದರ ನಿರ್ವಹಣೆ ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ನಾವು ನೀರನ್ನು ಕೊಡುವಂಥದ್ದು, ಮಿತವಾಗಿ ನೀರನ್ನು ಕೊಡುವುದರಲ್ಲಿ ಹನಿ ನೀರಾವರಿ ಪದ್ಧತಿ ಏನಿದೆ ಅದು ಭಾಳ ಅವಶ್ಯಕ. ಯಾಕಂದರೆ ನಾವು ಟೆರೆಸ್ ಮೇಲೆ ಮಾಡೋದ್ರಿಂದ ಹೆಚ್ಚಾಗಿ ನೀರು ಕೊಟ್ಟಾಗ ನಮ್ಮ ಟೆರೆಸಿಗೂ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ ಮಿತವಾಗಿ ಗಿಡಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕಾಗ್ತದೋ ಅಷ್ಟೇ ಪ್ರಮಾಣದ ನೀರನ್ನು ನಾವು ಹನಿ ನೀರಾವರಿ ಪದ್ಧತಿಯಲ್ಲಿ ಕೊಡಲಿಕ್ಕೆ ಭಾಳ ಸುಲಭವಾದಂಥ ತಂತ್ರಜ್ಞಾನ ಅಂತ ಹೇಳ್ಬೋದು. ಈ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ದಿನಕ್ಕೆ 15ರಿಂದ 20 ನಿಮಿಷ ಅಷ್ಟೇ ಪ್ರಮಾಣದ ನೀರನ್ನು ಕೊಡಬೇಕಾಗ್ತದೆ. ಸ್ವಲ್ಪ ಮಟ್ಟಿನಲ್ಲಿ ಈ ಪೋಷಕಾಂಶಗಳನ್ನ ಕೊಟ್ಟಾಗ ಈ ಪೊಟ್ಯಾಶ್ ಇರ್ಬೋದು, ಹೂವು ಕಚ್ಚುವಂಥದ್ದು, ಕಾಯಿ ಕಚ್ಚುವಂಥದ್ದನ್ನು ಹೆಚ್ಚಾಗಿ ನೋಡ್ಬೋದು. ಹಾಗೆಯೇ ಗಿಡಗಳಿಗೆ ಈ ರೋಗ ನಿರೋಧಕ ಶಕ್ತಿ ಸಹ ಈ ಒದಗಿಸುವಂಥ ಶಕ್ತಿ ಪೊಟ್ಯಾಶ್ ಗೊಬ್ಬರಕ್ಕೆ ಇರ್ತದೆ. ಅದೇ ರೀತಿ ರಂಜಕ ಬೇರುಗಳಿಗೆ ಭಾಳ ಅವಶ್ಯಕ ಇರುತ್ತದೆ. ಬೇರುಗಳ ಬೆಳವಣಿಗೆಗೆ ಈ ರಂಜಕದ ಅವಶ್ಯಕತೆ ಇರ್ತದೆ. ಅದೇ ರೀತಿಯಲ್ಲಿ ಕೀಟಗಳ ನಿರ್ವಹಣೆ, ಈ ಕೀಟಗಳ ನಿರ್ವಹಣೆ, ಯಾವುದಾದ್ರೂ ಒಂದು ಗಿಡ ನಾವು ಬೆಳೆಸಿದಾಗ ಕೀಟಗಳು ಅವನ್ನು ಕಾಡ್ತವೆ. ಯಾವುದಾದ್ರೂ ಒಂದು ಹಂತದಲ್ಲಿ ಕೀಟಗಳು ಬರುವಂಥದ್ದು ಸಹಜ. ಆದರೆ ಕೆಲವಾರು ಕೀಟಗಳು ಕಣ್ಣಿಗೆ ಕಾಣದಿರುವಂಥದ್ದು, ಮುಖ್ಯವಾಗಿ ಈ ರಸ ಹೀರುವಂಥ ಕೀಟಗಳಿದೆ, ಬಿಳಿ ನೊಣ ಅಂತ ನಾವು ಹೇಳ್ತೀವಿ, ಸ್ಪೈಡರ್ ಮೈಟ್ಸ್ ಅಂತ ಹೇಳ್ತೇವೆ. ಇಂಥವು ಆ ಒಂದು ವಾತಾವರಣಕ್ಕೆ ತಕ್ಕನಾಗೆ ಆ ಒಂದು ಈ ಪರದೆ ಮನೆ ಒಳಗಡೆ ಅವುಗಳ ಉತ್ಪತ್ತಿ ಆಗ್ತವೆ. ಅವುಗಳ ನಿರ್ವಹಣೆಗೆ ನಾವು ಮುಖ್ಯವಾಗಿ ಬೇವು ಆಧಾರಿತ ಕೀಟನಾಶಕಗಳನ್ನ ಬಳಸಬೇಕಾಗ್ತದೆ. ಈಗ ಮಾರುಕಟ್ಟೆಯಲ್ಲಿ 10,000 ppmನಲ್ಲಿರುವಂಥ ಬೇವಿನ ಎಣ್ಣೆಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅದನ್ನು ನಾವು 1 ಲೀಟರ್ ನೀರಿಗೆ 2ರಿಂದ 3 ml. ಯಾಕಂದರೆ ಒಂದು ಸಲ ಈ ಕೀಟಗಳ ಸಂಖ್ಯೆ ಜಾಸ್ತಿ ಆದಾಗ ನಾವು ಯಾವುದೇ ರೀತಿಯಾದ ಈ ಬೇವು ಆಧಾರಿತ ಕೀಟನಾಶಕಗಳನ್ನ ಬಳಸದೇ ಆದರೆ ಪರಿಪೂರ್ಣವಾಗಿ ನಮಗೆ ಹತೋಟಿ ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇನ್ನೊಂದು ಈ ಕೀಟಗಳನ್ನ ನಿಯಂತ್ರಣ ಮಾಡೋದರಲ್ಲಿ ಈ ಹಳದಿ ಅಂಟಿನ ಬಲೆ ಏನಿದೆ ಅದನ್ನು ಬಳಸೋದು ಭಾಳ ಒಳ್ಳೆಯದು. ಯಾಕಂದರೆ ಹಳದಿನ ಅಂಟಿನ ಬಲೆಯಲ್ಲಿ ಏನಿದೆ ಅಂದರೆ ಮುಖ್ಯವಾಗಿ ಅದು ನಾವೇ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕಾಗ್ತದೆ. ಯಾವುದಾದ್ರು ಒಂದು ಹಳದಿ ಬಣ್ಣದ ಪ್ಲಾಸ್ಟಿಕ್ಕನ್ನು ಅದಕ್ಕೆ ಹಳೆ ವೇಸ್ಟ್ ಆದಂಥ ಗ್ರೀಸನ್ನು ಹಚ್ಚಿ ನಾವು ಗಿಡಗಳ ಒಂದು ಸುತ್ತಳತೆಯಲ್ಲಿರುವಂಥ ಜಾಗದಲ್ಲಿ ಅಲ್ಲಲ್ಲಿ ಈ ಅಂಟಿನ ಬಲೆಗಳನ್ನ ಇಟ್ಟಾಗ ಅಲ್ಲೇನಾಗ್ತದೆ ಅಂದರೆ ಈ ಬಿಳಿ ನೊಣಗಳು ಇದಕ್ಕೆ ಆಕರ್ಷಿತವಾಗಿ ಅವು ಅಂಟ್ಕೊಂಡು ಅಲ್ಲೇ ಸಾಯುವಂಥದ್ದು ಹೆಚ್ಚಿರ್ತದೆ. ಅದೇ ರೀತಿ ಈ ಹಣ್ಣು ನೊಣದ ಬಾಧೆಗೆ ಈ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಈ ಟ್ರ್ಯಾಪಿಂದ ಏನು ಅನುಕೂಲತೆ ಅಂದರೆ ಈ ಹಣ್ಣು ನೊಣಗಳು, ಮುಖ್ಯವಾಗಿ ಈ ಹೀರೆ ಆಗಿರ್ಬೋದು, ಸೌತೆ ಆಗಿರ್ಬೋದು, ಗುಂಬಳ ಆಗಿರ್ಬೋದು, ಆ ರೀತಿಯಾದಂಥ ತರಕಾರಿಗಳಿಗೆ ಹೆಚ್ಚು ಬಾಧೆ ಕೊಡುವಂಥ ಈ ಹಣ್ಣು ನೊಣಗಳನ್ನ ಈ ಹಣ್ಣು ನೊಣದ ಟ್ರ್ಯಾಪ್ ಏನು ಮಾಡ್ತದೆ ಅಂದರೆ ಆಕರ್ಷಿಸಿ ಅವನ್ನು ಅಲ್ಲೇ ಹಿಡ್ಕೊಂಡು ಅಲ್ಲಿ ಇದ್ದಂಥ ನೀರು ಮತ್ತು ಹಾಕಿದಂಥ ನೀರು ಮತ್ತು ಕ್ರಿಮಿನಾಶಕ ಏನಿದೆ ಅದರೊಳಗೆ ಆ ಒಂದು ಹುಳಗಳು ಸೇರಿ ಸಾಯುವಂಥದ್ದು ಹೆಚ್ಚಿರುತ್ತದೆ. ಕಾಂಡ ಕೊರೆಯುವಂಥ ಹುಳಗಳೇನಿರ್ತವೆ, ಬದನೆಯಲ್ಲಿ ಬರುವಂಥ ಕಾಂಡ ಕೊರಕ ಮತ್ತು
ಕಾಯಿ ಕೊರಕದ ಹುಳಗಳು ಈ ಓಟೋ ಟ್ರ್ಯಾಪ್ ಆಕರ್ಷಿಸಿ ಅದನ್ನು ಅಲ್ಲೇ ಸಾಯಿಸುವಂಥದ್ದು ಅಥವಾ ಅದನ್ನು ಗಿಡಗಳಿಗೆ ಬಾಧೆಗೊಳಿಸ್ತೇನೆ ಇರುವಂಥದ್ದು ಸಾಧ್ಯತೆ ಹೆಚ್ಚಿರುತ್ತದೆ. ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ಕೀಟಗಳನ್ನ ಪೂರ್ತಿ ನಿಯಂತ್ರಣ ಮಾಡೋಕ್ಕಾಗದೇ ಇದ್ದರೂ ಸ್ವಲ್ಪ ಮಟ್ಟದಲ್ಲಿ ನಾವು ವಿಷಪೂರಿತವಾದಂಥ ರಾಸಾಯನಿಕಗಳನ್ನು ಬಳಸದೇ ಈ ನಾನು ಹೇಳಿದಂಥ ಕೆಲವಾರು ಸಾಧಕಗಳನ್ನ ಬಳಸ್ಕೊಂಡು ನಾವು ಆರೋಗ್ಯವಾದಂಥ ತರಕಾರಿಯನ್ನು ನಾವು ಮನೆ ಮಟ್ಟಿಗೆ ಬೆಳೆಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹೀಗೆ ತಜ್ಞರು ವಿವರಿಸಿದ ಕ್ರಮಗಳನ್ನು ಅನುಸರಿಸುವುದರಿಂದ ಕೃಷಿ ಆಸಕ್ತರು ತಮ್ಮ ಮನೆಯ ತಾರಸಿ ಅಂಗಳಗಳಲ್ಲಿಯೇ ರಾಸಾಯನಿಕ ಮುಕ್ತ ತರಕಾರಿಗಳನ್ನು ಬೆಳೆದು ಬಳಸಬಹುದು.